ನಮಸ್ಕಾರ ಸ್ನೇಹಿತರೆ, ನಿಮ್ಮದೇ ಆದ ಚಾನಲ್ ರಾಶಿ ತತ್ವಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ರಾಶಿ ಭವಿಷ್ಯ ಬಹಳ ವಿಶೇಷ, ಏಕೆಂದರೆ ಇವಾಗಲೇ ಟ್ರೆಂಡಿಂಗ್ ಟಾಪಿಕ್ ಆದ ನಿಮ್ಮ ರಾಶಿ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಏನು ಹೇಳುತ್ತದೆ ಎಂಬುದು ನಿಮ್ಮ ಪ್ರಶ್ನೆ. ನೀವು ಏಕೆ ಕೆಲವರ ಜೊತೆ ತಕ್ಷಣ ಕ್ಲಿಕ್ ಆಗುತ್ತೀರಾ ಮತ್ತು ಕೆಲವರ ಜೊತೆ ಎಷ್ಟು ಪ್ರಯತ್ನಿಸಿದರೂ ಕೂಡ ಹೊಂದಿಕೆ ಆಗುವುದಿಲ್ಲ ಅಂತ ನೀವು ಯೋಚಿಸಿದ್ದೀರಾ? ನೀವು ಯಾಕೆ ಕೆಲವೊಮ್ಮೆ ತುಂಬ ಆತ್ಮವಿಶ್ವಾಸದಿಂದ ಇರುತ್ತೀರಿ, ಮತ್ತೊಮ್ಮೆ ಏಕೆ ಗೊಂದಲದಲ್ಲಿ ಮುಳುಗುತ್ತೀರಾ? ಇದರ ಉತ್ತರ ನಿಮ್ಮ ರಾಶಿಯಲ್ಲಿದೆ. ಹೌದು ವೀಕ್ಷಕರೇ, ಇದೆಲ್ಲವೂ ಪ್ರಶ್ನೆಗೂ ಉತ್ತರ ಒಂದೇ. ಆ ಉತ್ತರವೇ ನಾನು ನಿಮಗೆ ಇವತ್ತು ಈ ವಿಡಿಯೋ ಮೂಲಕ ಹೇಳುತ್ತಿದ್ದೇನೆ. ಇಂದು ನಾನು ಹೇಳುವುದು ಸಾಮಾನ್ಯ ವಿಷಯ ಅಲ್ಲ, ನಿಮ್ಮ ಮನಸ್ಸಿನ ಗುಪ್ತ ಸತ್ಯಗಳು ತೆರೆದು ತೋರಿಸುವ ವಿಡಿಯೋ ಇದು. ಇಂದು ಪ್ರತಿಯೊಂದು ರಾಶಿಯ ಒಳಗಿನ ನಿಜವಾದ ವ್ಯಕ್ತಿತ್ವವನ್ನು ಆಳವಾಗಿ ಅರಿಯೋಣ. ನೀವು ಯಾವ ರಾಶಿ ಆಗಿದ್ದೀರಾ? ಈ ವಿಡಿಯೋದಲ್ಲಿ ನಿಮಗೆ ಶಾಕ್ ಆಗುವಷ್ಟೇ ಸತ್ಯಗಳನ್ನು ಸಿಗುತ್ತದೆ. ಹಾಗಾದರೆ ತಡ ಏನಕ್ಕೆ ವೀಕ್ಷಕರೇ, ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇದಾದ ರಾಶಿ ಮೇಷರಾಶಿ, ಆರಿಸ್. ಮೇಷರಾಶಿಯವರು ಜನ್ಮದಿಂದಲೇ ನಾಯಕರು, ಅಂದರೆ ಲೀಡರ್ಶಿಪ್ ಕ್ವಾಲಿಟಿ ಇರುವ ಜನರು. ಅವರು ಮುಂದೆ ಹೋಗುವವರು, ಅಪಾಯವನ್ನು ಪಡೆಯದವರು. ಆದರೆ ತಾಳ್ಮೆ ಮಾತ್ರ ಬಹಳ ಕಡಿಮೆ. ಅವರ ಶಕ್ತಿ ಎಂದರೆ ನಿರ್ಧಾರ ಶಕ್ತಿ, ಅದೇ ದುರ್ಬಲತೆ ಎಂದರೆ ಕೋಪ. ಇವರಿಗೆ ಬಹಳ ಜಲ್ದಿಯೇ ಕೋಪ ಬರುವುದು. ಇವರ ಜೊತೆ ಇದ್ದರೆ ಜೀವನ ಎಕ್ಸೈಟಿಂಗ್ ಆದರೆ ಚಾಲೆಂಜಿಂಗ್ ಆಗಿರುತ್ತದೆ. ಕೋಪ ಕಡಿಮೆ ಮಾಡಬೇಕೆಂದು ನಾನು ತಿಳಿಸುತ್ತೇನೆ. ಮುಂದಿನ ರಾಶಿ ವೃಷಭ ರಾಶಿ, ಟೌರಸ್. ವೃಷಭ ರಾಶಿಯವರು ಸ್ಥಿರತೆ ಮತ್ತು ನಂಬಿಕೆಯ ಜನರು. ಇವರು ನಿಷ್ಠಾವಾಗಿರುತ್ತಾರೆ. ಜೀವನದಲ್ಲಿ ಆರಾಮ ಅಷ್ಟೇ. ಹಣದ ಬಗ್ಗೆ ಜಾಗ್ರತೆ, ಆದರೆ ಸ್ಟಬರ್ನ್ ಆಗಿರ್ತಾರೆ, ಅಂದರೆ ಬಹಳ ಜಿದ್ದಿ ಆಗಿರುತ್ತಾರೆ, ಹಠಮಾರಿಯಾಗಿರುತ್ತಾರೆ. ಇವರಿಗೆ ಲಕ್ಸರಿ ಲೈಫ್ ಮುಖ್ಯ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅಂದರೆ ಡುವೆಲ್ ಪರ್ಸನಾಲಿಟಿ, ಅಂದರೆ ಎರಡು ಮುಖವಾಡದ ಜನರು. ಒಂದೇ ಸಮಯದಲ್ಲಿ ಎರಡು ಯೋಚನೆ. ಮಾತಿನಲ್ಲಿ ಮಾಸ್ಟರ್, ಆದರೆ ಕನ್ಸಿಸ್ಟೆನ್ಸಿ ಕಡಿಮೆ. ಯಾವುದೇ ಕೆಲಸ ಮಾಡಿದರೂ ಅರ್ಧಕ್ಕೆ ಬಿಡುತ್ತಾರೆ, ಸಂಪೂರ್ಣವಾಗಿ ಮುಗಿಸುವುದಿಲ್ಲ. ಇವರ ಜೊತೆ ಮಾತಾಡಿದ್ದರೆ ಟೈಮ್ ಹೇಗೆ ಹೋಗುತ್ತೆ ಎಂದು ಗೊತ್ತಾಗುವುದೇ ಇಲ್ಲ. ಇವರು ಮಾತಿನಲ್ಲಿ ಮಾಸ್ಟರ್ ಆಗಿರುತ್ತಾರೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ಕ್ಯಾನ್ಸರ್. ಕರ್ಕಾಟಕ ರಾಶಿಯವರು ತುಂಬ ಭಾವನಾತ್ಮಕ, ಅಂದರೆ ಇಮೋಷನಲ್ ಫೂಲ್. ಇವರಿಗೆ ಯಾವಾಗಲೂ ತಮ್ಮ ಫ್ಯಾಮಿಲಿಯೇ ಫಸ್ಟ್ ಮತ್ತು ಕೇರಿಂಗ್ ನೇಚರ್, ಆದರೆ ಬಹಳ ಓವರ್ ಥಿಂಕಿಂಗ್ ಮಾಡುತ್ತಾರೆ. ಇವರ ಹೃದಯ ತುಂಬ ಸಾಫ್ಟ್, ಕೇರಿಂಗ್ ಮತ್ತು ಸಾಫ್ಟ್ ಹೃದಯದವರು, ಆದರೆ ಮುಂದಾಲೋಚನೆ ಬಹಳ ಮಾಡುತ್ತಾರೆ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಸ್ಪಾಟ್ಲೈಟ್ ಲವ್ ಮಾಡುತ್ತಾರೆ, ಅಂದರೆ ಈ ರಾಶಿಯವರಿಗೆ ಬಹಳ ಕಾನ್ಫಿಡೆನ್ಸ್ ಇರುತ್ತದೆ.
ಲೀಡರ್ಶಿಪ್ ಇರುತ್ತದೆ ಮತ್ತು ಯಾವಾಗಲೂ ಅಟೆನ್ಷನ್ ಬೇಕು. ಇವರು ಬಹಳ ಪ್ರೆಸೆನ್ಸ್ ಎಲ್ಲೆಡೆ ಆಗುತ್ತದೆ. ಅಂದರೆ ಒಂದು ರೂಮಿನಲ್ಲಿ ಇವರ ಪ್ರೆಸೆನ್ಸನ್ನು ಗುರುತಿಸಬಹುದು. ಬಹಳ ಅಟೆನ್ಷನ್ ಸೀಕಿಂಗ್ ಇವರು. ಮುಂದಿನ ರಾಶಿ ಕನ್ಯಾ ರಾಶಿ. ವರ್ಗೋ. ಕನ್ಯಾ ರಾಶಿಯವರು ಪರ್ಫೆಕ್ಷನಿಸ್ಟ್, ಡೀಟೇಲ್ ಓರಿಯೆಂಟೆಡ್ ಮತ್ತು ಲಾಜಿಕಲ್ ಥಿಂಕಿಂಗ್. ಇವರಿಗೆ ಯಾವುದೇ ಕೆಲಸ ಕೊಟ್ಟರೂ ಪರ್ಫೆಕ್ಟಾಗಿ ಮಾಡುತ್ತಾರೆ. ಮುಂದಾಲೋಚನೆ ಮಾಡದೆ ಲಾಜಿಕಲ್ ಥಿಂಕಿಂಗಿಂದ ಮಾಡುತ್ತಾರೆ, ಆದರೆ ಓವರ್ ಕ್ರಿಟಿಕಲ್. ಇವರ ಬ್ರೇನ್ ಆಲ್ವೇಸ್ ಅನಲೈಸಿಂಗ್, ಅಂದರೆ ಮೃದುಲಿನ ಶಕ್ತಿ ಭಾಳ ಹೆಚ್ಚಿದೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ಬ್ಯಾಲೆನ್ಸ್ ಹುಡುಕುವವರು. ಇವರು ಯಾವಾಗಲೂ ಪೀಸ್ ಲವರ್, ಜಗಳ ಆಡುವುದಿಲ್ಲ. ತಮಗೆ ಎಷ್ಟು ಕೆಲಸ ಅಷ್ಟು ಕೆಲಸ ಮುಗಿಸಿ ಪೀಸ್ ಅಲ್ಲೇ ಇರುತ್ತಾರೆ. ಇವರಿಗೆ ರಿಲೇಷನ್ಶಿಪ್ಸ್ ಮುಖ್ಯ, ಆದರೆ ಡಿಸಿಷನ್ ಸ್ಲೋ. ಇವರು ಬ್ಯಾಲೆನ್ಸ್ ತುಂಬ ಮುಖ್ಯ. ತಮ್ಮ ಜೀವನದಲ್ಲಿ ಮನೆ ಮತ್ತು ಲವ್ ಲೈಫ್ ಹೇಗೆ ಬ್ಯಾಲೆನ್ಸ್ ಮಾಡಬೇಕೆಂದರೆ ನೀವು ತುಲಾರಾಶಿಯವರಿಂದ ನೋಡಿ ಕಲಿಯಬೇಕು. ಮುಂದಿನ ರಾಶಿ ವೃಶ್ಚಿಕ ರಾಶಿ, ಸ್ಕಾರ್ಪಿಯೋ. ವೃಶ್ಚಿಕ ರಾಶಿಯವರು ಇಂಟೆನ್ಸ್ ಪರ್ಸ್ನಾಲಿಟಿ, ಅಂದರೆ ಬಹಳ ಗುಪ್ತ ಪರ್ಸ್ನಾಲಿಟಿಯವರು. ಇವರು ಯಾವಾಗಲೂ ಲಾಯಲ್ ಆಗಿರುತ್ತಾರೆ, ಸತ್ಯವನ್ನು ನುಡುತ್ತಾರೆ ಮತ್ತು ಮಿಸ್ಟೀರಿಯಸ್, ಆದರೆ ರಿವೆಂಜ್ಫುಲ್. ಇವರು ಬಹಳ ಇಮೋಷ್ನಲ್ ಅಟ್ಯಾಚ್ ಆಗಿರುತ್ತಾರೆ. ಯಾವುದಾದರೂ ರಿವೆಂಜ್ ತಗೊಂಬಂದಿದ್ದರೆ ಈ ರಾಶಿಯವರು ರಿವೆಂಜ್ ತಗೊಂಡೇ ಮುಗಿಸುತ್ತಾರೆ. ಮುಂದಿನ ರಾಶಿ ಧನುರಾಶಿ, ಸ್ಯಾಗಿಟಾರಸ್. ಧನುರಾಶಿಯವರಿಗೆ ಫ್ರೀಡಮ್ ಲವರ್ಸ್. ಇವರು ಬಹಳ ಟ್ರಾವೆಲ್ ಮಾಡುತ್ತಾರೆ, ಅಡ್ವೆಂಚರಸ್ ಆಗಿರುತ್ತಾರೆ ಮತ್ತು ಯಾವಾಗಲೂ ಸತ್ಯವನ್ನೇ ನುಡುತ್ತಾರೆ. ಇವರಿಗೆ ಬಂಧನ ಇಷ್ಟವಿಲ್ಲ. ಇವರು ಒಂದೇ ಜಾಗದಲ್ಲಿ ಸ್ಥಿರವಾಗಿ ಕೂಡಲು ಸಾಧ್ಯವಿಲ್ಲ. ಮುಂದಿನ ರಾಶಿ ಮಕರ ರಾಶಿ, ಕ್ಯಾಪ್ರಿಕಾನ್. ಮಕರ ರಾಶಿಯವರು ಡಿಸಿಪ್ಲಿನ್ಡ್, ಹಾರ್ಡ್ ವರ್ಕಿಂಗ್, ಗೋಲ್ ಓರಿಯೆಂಟೆಡ್, ಆದರೆ ಇಮೋಷನಲಿ ಶೋ ಮಾಡುವುದಿಲ್ಲ. ಇವರು ಬಹಳ ಶ್ರಮಪಟ್ಟು ಕೆಲಸವನ್ನು ಮಾಡುತ್ತಾರೆ, ದುಡಿಮೆ ಹೆಚ್ಚಿಗೆ. ಇವರಿಗೆ ತಮ್ಮ ಜೀವನದಲ್ಲಿ ಏನು ಗುರಿ ಸಾಧಿಸಬೇಕು ಎಂದು ನಿಶ್ಚಿತ ಆಗುತ್ತಾರೋ ಆ ಗುರಿಯನ್ನು ಸಾಧಿಸುತ್ತಾರೆ. ಮುಂದಿನ ರಾಶಿ ಕುಂಭರಾಶಿ, ಅಕ್ವಾರಿಯಸ್. ಕುಂಭರಾಶಿಯವರು ಯೂನಿಕ್ ಥಿಂಕರ್ಸ್. ಇವರು ಕ್ರಿಯೇಟಿವ್, ಡಿಫರೆಂಟ್ ಮೈಂಡ್ ಸೆಟ್, ಆದರೆ ಡಿಟ್ಯಾಚ್ಡ್. ಇವರು ಯಾವುದೇ ಕೆಲಸವನ್ನು ಕ್ರಿಯೇಟಿವ್ ಆಗಿ ಮಾಡುತ್ತಾರೆ. ಜನರು ಒಂದೇ ಕಡೆ ಹೋಗಿದರೆ ಇವರು ಮತ್ತೊಂದು ಹಾದಿ ಹುಡುಕುತ್ತಾರೆ. ಇವರಿಗೆ ಮುಂದಾಲೋಚನೆಯ ಐಡಿಯಾಸ್ ಫ್ಯೂಚರಿಸ್ಟಿಕ್ ಆಗಿರುತ್ತದೆ. ಮುಂದಿನ ರಾಶಿ ಮೀನರಾಶಿ, ಪಿಸ್ಸಿಸ್. ಮೀನರಾಶಿಯವರು ಡ್ರೀಮರ್ಸ್, ಇಮ್ಯಾಜಿನೇಟಿವ್, ಸ್ಪಿರಿಚುವಲ್ ಮತ್ತು ಇಮೋಷನಲ್. ಮೀನರಾಶಿಯವರು ದೇವರ ಮೇಲೆ ನಂಬಿಕೆ ಹೆಚ್ಚು. ಇವರು ಬಹಳ ಇಮೋಷ್ನಲ್ ಆಗಿರುತ್ತಾರೆ. ಇವರು ತಮ್ಮದೇ ಆದ ಇಮ್ಯಾಜಿನೇಟಿವ್ ವರ್ಲ್ಡಿನಲ್ಲಿಯೇ ಇರುತ್ತಾರೆ. ಇವರಿಗೆ ತಮ್ಮ ಸುತ್ತಮುತ್ತಲಿನ ಜಗತ್ತಿಗಿಂತ ತಮ್ಮ ಬುದ್ಧಿಯಲ್ಲಿ ಕ್ರಿಯೇಟ್ ಮಾಡಿದ ಫೇಕ್ ಫ್ಯಾಂಟಸಿಯಲ್ಲಿ ಇರುವುದು ಇಷ್ಟ. ಈಗ ನೀವು ನಿಮ್ಮ ರಾಶಿಯನ್ನು ಕೇಳಿದ್ದೀರಿ, ಆದರೆ ನಿಜವಾದ ಪ್ರಶ್ನೆ, ನೀವು ನಿಮ್ಮ ಶಕ್ತಿಯನ್ನು ಬಳಸುತ್ತಿದ್ದೀರಾ
ಅಥವಾ ನಿಮ್ಮ ದುರ್ಬಲತೆಯನ್ನು ಸಿಲುಕುತ್ತೀರಾ? ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ರಾಶಿ ಯಾವುದಂತ ಕಮೆಂಟ್ ಮಾಡಿ. ನಾನು ನಿಮಗೆ ಆ ಕಮೆಂಟನ್ನು ಉತ್ತರಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಜ್ಯೋತಿಷ್ಯದ ಸತ್ಯಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ರಾಶಿಯ ಹಿಡನ್ ಸೀಕ್ರೆಟ್ಸ್, ಯಾವ ರಾಶಿಗೆ ಏನು ಹಿಡನ್ ಸೀಕ್ರೆಟ್ಸ್ ಇದೆ ಎಂದು ತಿಳಿಸುತ್ತೇನೆ. ಇಲ್ಲದೊಂದಿಗೆ ವಿಡಿಯೋವನ್ನು ಮುಗಿಸೋಣ. ಧನ್ಯವಾದ. ಶುಭ ದಿನ.